ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಂದ್ರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಅಂದಂಗೆ ಮೂವಿ ಹೆಸರು ಬ್ರಿಕ್ ಅಂತ, ಹಂಗಂದ್ರೆ ಕಲ್ಲಲ್ಲ. ಓಕೆ, ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇವರೇ ನಮ್ಮ ಹೀರೋ ಯಾವ್ದೋ ಒಂದು ಗೇಮ್ ನ ಕಂಡಿಡಿತಾವ್ರೆ. ಬಟ್ ಗೇಮ್ ಅಲ್ಲಿ ಫುಲ್ ಗ್ಲಿಚ್ ಆಗ್ತಾ ಇದೆ, ಹಂಗಂದ್ರೆ ಸ್ಟ್ರಕ್ ಆಗ್ತಾ ಇದೆ ಗೇಮ್. ಅದಕ್ಕೆ ಅಣ್ಣ ಫುಲ್ ಟೆನ್ಷನ್ ಅಲ್ಲಿ ಕುಂತವ್ರೆ. ಇವರು ಯಾವ ರೀತಿ ಟೆನ್ಷನ್ ತಗೊಂಡಿದ್ದಾರೆ ಅಂದ್ರೆ, ಅಲ್ಲಿ ನೋಡಿ ಊಟದಲ್ಲಿ ನೊಣ ಇದೆ, ಅದನ್ನ ಕೂಡ ಇವರು ಕೇರ್ ಮಾಡ್ತಾ ಇಲ್ಲ. ಹಂಗೆ ಬಂದು ಮುಖ ತೊಳಿತಾವ್ರೆ. ಯಾರೋ ಬೆಲ್ ಹೊಡೆದ್ರು, ಹೋಗ್ ನೋಡಿದ್ರೆ ಇವರು ಮಿಸ್ಸಸ್. ಏನ್ರಿ ಏನ್ ಇಷ್ಟೊಂದು ಟೈರ್ಡ್ ಆಗಿದ್ದೀರಾ, ಏನು ತಿರ್ಗಾ ಗೇಮಾ ಅಂತ ಎಂತಿ ಕೇಳ್ತವ್ರೆ. ಹಂಗಲ್ಲ ಏನು ಇಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು ಅಂತ ಗಂಡ ಹೇಳ್ತಾವ್ರೆ. ಸರಿ ಬನ್ರಿ ಆಚೆ ಹೋಗ್ ಬರೋಣ ಅಂತೇಳಿ ಎಂತಿನೂ ಆಚೆ ಕರ್ಕೊಂಡೋಗಿ ಮಾತಾಡ್ತಾವ್ರೆ. ಈ ತರ ನಾನು ಬೇರೆ ಊರಿಗೆ ಹೋಗಂಗಿದ್ದೀನಿ, ಜೊತೆಲಿ ನೀವು ಬನ್ರಿ ಹೋಗೋಣ ಅಂತ ಹೇಳ್ತಾವ್ರೆ. ಇವನ ಇಲ್ಲಿ ಗೇಮ್ ತಯಾರು ಮಾಡ್ತಾವನಲ್ಲ, ಇವನ್ ಹೆಂಗ್ ಬರ್ತಾನೆ? ಎಂತಿನೂ ಹಂಗೆ ಯೋಚನೆ ಮಾಡ್ತಾವ್ರೆ. ಸೀದಾ ಮನೆಗ್ ಬಂದ್ರು, ನಿದ್ದೆ ಮಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಗಂಡ ಎದ್ದು ನೋಡಿದ್ರೆ ಪಕ್ಕದಲ್ಲಿ ಎಂತಿ ಇಲ್ಲ. ಎಂತಿನೂ ಸೀದಾ ಆಚೆ ಹೋಯ್ತಾವ್ರೆ. ಇವನು ಯಾಕಮ್ಮ ಏನಾಯ್ತು ಇಷ್ಟೊತ್ತಿಗೆ ಇಲ್ಲೇನ್ ಮಾಡ್ತಾ ಇದ್ಯಾ? ನೋಡಯ್ಯ, ಇದು ಈ ಮನೆ ಕೀ, ನೀನಾಯ್ತು ನಿನ್ ಗೇಮ್ ಆಯ್ತು, ಅದನ್ನೇ ಮದುವೆ ಮಾಡ್ಕೊ ಅಂತೇಳಿ ಎಂತಿ ಹಂಗೆ ಆಚೆ ಹೋಯ್ತಾಳೆ ಅನ್ಕೊಂಡ್ರ? ಅದೇ ಅಲ್ವಾ ಟ್ವಿಸ್ಟ್. ಅಲ್ಲಿ ನೋಡಿ ಆ ಡೋರ್ ಹಿಂದ್ಗಡೆ ಒಂದ್ ದೊಡ್ಡ ಕಾಂಪೌಂಡ್ ಇದೆ ರೀ. ಆ ಕಾಂಪೌಂಡ್ ಒಳ್ಳೆ ಕಬ್ಬಣ ಇದ್ದಂಗಿದೆ. ನಮ್ ಹೀರೋಯಿನ್ ಲವ್ ಇದು ನಿಂದೆ ತಾನೇ ಕೆಲ್ಸ, ಸುಮ್ನೆ ಹೇಳೋ ಮಾತ್ ಕೇಳು, ಆ ಡೋರ್ ನ ಓಪನ್ ಮಾಡು, ನಾನು ಹೊಂಟೈತೀನಿ ಅಂತ ಆ ಹುಡುಗಿ ಹೇಳ್ತಾವಳೆ. ಅದಕ್ಕೆ ಹೀರೋನು ಏನೋ ನಾನ್ ಡೋರ್ ಹಾಕದ್ನ, ನಾನ್ ಗೋಡೆ ಕಟ್ಟದ್ನ, ನೀನೇನ್ ಮೆಂಟ್ಲ ನೀನು, ನಾನು ನಿಜ ಜೊತೆನೆ ಮಲ್ಕೊಂಡಿದ್ದೆ, ಇರೋ ನೋಡ್ತೀನಿ ಅಂತೇಳಿ ಮುಟ್ ನೋಡ್ತಾನೆ. ಅದು ಒಳ್ಳೆ ಕಬ್ಬಣ ಇದ್ದಂಗಿದೆ. ನಮ್ ಹೀರೋಯಿನ್ ಈ ಡೋರ್ ಮುಚ್ಚಿದ್ರೆ ಏನೋ ಹಿಂದ್ಗಡೆ ಡೋರ್ ಇಂದ ಹೋಯ್ತೀನಿ ಅಂತೇಳಿ ಹಿಂದೆ ಡೋರ್ ಓಪನ್ ಮಾಡ್ತಾರೆ. ನೋಡಿದ್ರೆ ಅದು ಕ್ಲೋಸ್ ಆಗಿದೆ. ಕಿಟಕಿ ಓಪನ್ ಮಾಡ್ತಾರೆ, ನೋಡಿದ್ರೆ ಅದು ಕ್ಲೋಸ್ ಆಗಿದೆ. ಇದೆಲ್ಲ ಕೆಲ್ಸಕ್ಕೆ ಬರಲ್ಲ ಅಂತೇಳಿ ಅಲ್ಲೊಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಬಂದು ಅದಕ್ಕೆ ತೂತಾಕ್ತಾರೆ. ನೋಡಿದ್ರೆ ನನ್ ಮಗಂದ ಗೋಡೆ ಜಗ್ಗತಾನೆ ಇಲ್ಲ, ಅದು ಆ ಡ್ರಿಲ್ಲಿಂಗ್ ಮಿಷಿನ್ ಬಿಟ್ಟೆ ಹೊಡೆದೋಗ್ತಾ ಇದೆ. ಗಂಡನು ಓಕೆ ಇರು ಒಂದ್ ನಿಮಿಷ ಬೇರೆ ಕಡೆ ತೂತ್ ಮಾಡೋಣ ಅಂತೇಳಿ ಬೇರೆ ಕಡೆ ತೂತ್ ಮಾಡ್ತಾನೆ. ಆ ಗೋಡೆ ಹಿಂದೆನು ಆ ಕಾಂಪೌಂಡು ಇದೆ. ಇಬ್ಬರಿಗೂ ತಲೆ ಕೆಟ್ಟೋಯ್ತು. ಅಯ್ಯಯ್ಯೋ ಇವಾಗ ಹೆಂಗಪ್ಪ ಆಚೆ ಹೋಗೋದು ಅಂತ ಹಂಗೆ ಯೋಚನೆ ಮಾಡ್ತಾ ನಿಂತವ್ರೆ. ಆ ಕಡೆಯಿಂದ ಗೋಡೆಯಲ್ಲಿ ಒಂದು ಸೌಂಡ್, ಹಂಗಾರೆ ಇವ್ರ ಪಕ್ಕದ ಮನೆದು. ಓಕೆ ಇಲ್ಲಿ ಓಲಾಕ್ರಿ ಅಂತೇಳಿ ಅಲ್ಲಿ ತೂತ್ ಮಾಡಿ ನೋಡ್ತಾರೆ. ಆ ಕಡೆ ಇಬ್ರವ್ರೆ ಗಂಡ ಎಂತಿ. ನಮ್ ಹೀರೋನು ಕೇಳ್ತಾನೆ, ಏನಪ್ಪಾ ಅಲ್ಲೂ ಇದೇ ತರ ಕಾಂಪೌಂಡ್ ಆಗಿದೆ ಅನ್ಬಿಟ್ಟು. ಇಲ್ಲೂ ಹಂಗೆ ಆಗೈತೆ, ಏನಣ್ಣ ಮಾಡೋದು ಅಂತ ಆ ಕಡೆ ಅವರು ಕೇಳ್ತಾವ್ರೆ. ಸರಿ ಭಯ ಬೀಳ್ಬೇಡ್ರಿ, ನಾವ್ ಇಲ್ಲೇ ಇದೀವಂತ ನಮ್ ಹೀರೋಯಿನ್ ಹೇಳ್ತಾರೆ. ನಮ್ ಹೀರೋನು ಸ್ವಲ್ಪ ಟೆನ್ಷನ್ ಆಯ್ತಲ್ಲ, ಆ ಫೋನ್ ನ ಎತ್ತಿ ಹಂಗೆ ಆ ಗೋಡೆ ಗುಡಿತಾನೆ. ನೋಡಿದ್ರೆ ಆ ಫೋನ್ ಅಲ್ಲಿರೋ ಕಬ್ಬಣ ಪೀಸ್ ಒಂದು ಆ ಕಾಂಪೌಂಡ್ ಗೆ ಅಂಟ್ಕೊಳ್ಳುತ್ತೆ. ನಮ್ ಹೀರೋಯಿನ್ ಹತ್ರ ಹೋಗಿ ನೋಡ್ತಾರೆ. ಆಮೇಲೆ ಮನೇಲಿರೋ ಸ್ಪೂನು ಚಾಕು ಎಲ್ಲ ತಗೊಂಡ್ಬಂದು ಆ ಗೋಡೆಗೆ ಅಂಟಿಸ್ತಾರೆ. ಹಂಗೆ ಒಂದ್ ನಿಮಿಷ ಆಯ್ತು ರೀ. ಇವ್ರು ಅಂಟಿಸ್ತಾರಲ್ಲ, ಅದೆಲ್ಲ ಒಂಥರ ಗಡ ಅಂತ ಶೇಕ್ ಆಗ್ತಾ ಇದೆ. ಟಮಾರ್ ಅಂತ ಹಂಗೆ ಅದೆಲ್ಲ ವಾಪಸ್ ಬರುತ್ತೆ. ನೋಡ್ರಿ ಹೆಂಗೋ ಹೀರೋಯಿನ್ ಕೆಳಗಡೆ ಬಗ್ಬಿಡ್ಲು. ಬಟ್ ನಮ್ ಹೀರೋಗೆ ಬೆನ್ನಿಗೆಲ್ಲ 2-3 ಕಡೆ ಚುಚ್ಕೊಂಡ್ಬಿಡ್ತು. ಪಾಪ ನಮ್ ಹೀರೋಯಿನ್ನೇ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾವಳೆ. ಹಂಗೆ ಪಕ್ಕದ ಮನೆಯಲ್ಲಿ ಸೌಂಡ್ ಬಂತಲ್ಲ, ಆ ಗೋಡೆನ ನೀಟಾಗಿ ತೂತ್ ಮಾಡ್ಕೊಂಡು ಇಬ್ರು ಒಳಗಡೆ ಹೋದ್ರು. ಪಕ್ಕದ ಮನೆ ಹೆಂಗ್ಸು ಗೊಳೋ ಅಂತ ಹತ್ಕೊಂತಾವಳೆ. ಗಂಡನೇ ಹೊಡೆದಿರ್ಬೇಕಂತೇಳಿ ನಮ್ ಹೀರೋನು ಒಂದ್ ದೊಣ್ಣೆ ತಗೊಂಡೋಗಿ ಅವನ್ನ ಹೊಡೆದಾಕ್ಬಿಡ್ತಾನೆ. ಆಮೇಲೆ ಆ ಯಮ್ಮನು ಬಂತು, ಯಾಕಯ್ಯ ನನ್ ಗಂಡನ ಹೊಡೆದೆ? ಇಲ್ಲಮ್ಮ ನೀನ್ ಬೇರೆ ಅಳ್ತಾ ಇದೆಯಲ್ಲ, ಅದಕ್ಕೆ ಇವನೇ ಹೊಡೆದ ಅನ್ಕೊಂಡೆ ಅಂತ ಹೀರೋ ಹೇಳ್ತಾವನೆ. ಹಂಗೆಲ್ಲ ಏನು ಇಲ್ಲಯ್ಯ, ಆಚೆ ಹೋಗೋದು ಹೆಂಗಪ್ಪ ಅಂತ ಅಳ್ತಾ ಇದೆ. ಪಾಪ ನನ್ ಗಂಡ ಇದುವರೆಗೂ ನನ್ ಒಂದ್ ಏಟು ಹೊಡೆದಿಲ್ಲ ಅಂತ ಅಯ್ಯಮ್ಮ ಹೇಳ್ತಾ ಇದೆ. ನಮ್ ಹೀರೋನು ಬಿಡು ನನಗೆ ಮುಂಚೆನೆ ಗೊತ್ತಾ ಅಂತ ಹೀರೋ ಹೇಳ್ತಾನೆ. ನಮ್ ಹೀರೋನು ಹಂಗೆ ಅವ್ರ ರೂಮ್ ನ ಚೆಕ್ ಮಾಡ್ತಾವನೆ. ಅಲ್ಲೂ ಒಂದು ಕ್ಯಾಮ್ರಾ ಸಿಕ್ತು, ಒಂದು ಕೊಡ್ಲಿನೂ ಸಿಕ್ತು. ಅಯ್ಯೋ ಯಪ್ಪ ಕೊಡ್ಲಿ ಸಿಕ್ತಲ್ಲ, ಹೆಂಗಾರು ಕೊಚ್ಚಾಕ್ಬಿಡ್ತೀನಿ ಅಂತೇಳಿ ಆ ಕೊಡ್ಲಿ ತಗೊಂಡ್ಬಂದು ಆ ಕಾಂಪೌಂಡ್ ಗೆ ಹೊಡಿತಾನೆ. ಅದೇನು ಜಗ್ಗುತ್ತಾ ಇಲ್ಲ ಅದು. ಈ ಕಡೆ ಪಕ್ಕದ ಮನೆ ಜೋಡಿ ರೊಮ್ಯಾನ್ಸ್ ಮಾಡ್ತಾ ಇದೆ. ಅದನ್ನ ಹೀರೋ ನೋಡ್ಬಿಟ್ಟು ನನ್ ಮಕ್ಕಳ ನಿಮ್ಗೆ ಬೇಕಾನೋ ಇದೆಲ್ಲ ಅಂತ ಮನ್ಸಲ್ಲಿ ಅನ್ಕೋತಾನೆ. ಈ ಕಡೆ ನಮ್ಮ ಹೀರೋಯಿನ್ ಓಕೆ ರೀ, ಆ ಕಡೆ ಈ ಕಡೆ ಗೋಡೆ ಹೊಡ್ತಾರೆ ಪ್ರಾಬ್ಲಮ್, ನಾವ್ಯಾಕೆ ನೆಲ ತೊಡ್ಕೊಂಡು ಹೋಗ್ಬಾರ್ದು ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಏನು ನೆಲನ ಹೆಂಗಮ್ಮ ಅದು? ಅಲ್ಲ ರೀ, ಎಲ್ಲ ಗೋಡೆಗೆ ತಾನೇ ಕಾಂಪೌಂಡ್ ಆಗಿದೆ, ಅದೇ ನಾವು ಬೇಸ್ಮೆಂಟ್ ಹೋಗೋಣ, ಯಾವ್ದಾದ್ರು ಒಂದು ಕ್ಲೂ ಸಿಗುತ್ತಲ್ಲ ಅಂತ ಹೀರೋಯಿನ್ ಹೇಳ್ತಾವಳೆ. ಓಕೆ ಹಂಗೆ ಮಾಡೋಣ ಬಿಡು ಅಂತೇಳಿ ನೆಲನ ತೋಡಕ್ಕೆ ಶುರು ಮಾಡಿದ್ರು. ಅದು ಕಾಂಕ್ರೀಟ್ ವಾಲ್ ಅಲ್ಲ, ಎಲ್ಲ ಮರದ್ದು. ತೋಡ್ಬಿಟ್ಟು ನಮ್ಮ ಹೀರೋ ಒಳಗಡೆ ಹೋದ್ನಲ್ಲ, ಅಲ್ಲೊಬ್ಬ ಮುದ್ಕ ಗನ್ ಪಾಯಿಂಟ್ ಅಲ್ಲಿ ನಿಲ್ಸವನೆ. ಲೈ ನನ್ ಮಗನೇ, ಹೆಂಗೋ ಬಂದೆ ನನ್ ಮನೆ ಒಳಗಡೆ, ಆಚೆ ಹೋಗು ಅಂತ. ತಾತನ್ ಮೊಮ್ಮಗಳು ಬಂದು, ತಾತ ಬೇಡ ಇರ್ತತ, ಅವ್ರು ನಮ್ ತರ ತಾನೆ, ನಮ್ ಮನೆ ಮೇಲೆ ಇರೋರು ಪಕ್ಕದ ಮನೆ ಇರ್ತತ, ಅವ್ರಿಗೆಲ್ಲ ಗನ್ ತೋರಿಸ್ಬಾರ್ದು ಅಂತ ಆ ಹುಡುಗಿ ಹೇಳ್ತಾವಳೆ. ತಾತನೋ ನೋಡಮ್ಮ ಇವರೆಲ್ಲ ಸರಿಲ್ಲ, ಕಳ್ರಿ ಇವ್ರು ಬಂದು ನಮ್ ಊಟ ಎಲ್ಲ ಎತ್ಕೊಂಡೋಯ್ತಾರಮ್ಮ ಅಂತ ತಾತ ಹೇಳ್ತಾವ್ರೆ. ತಾತ ಹಂಗೆಲ್ಲ ಏನು ಇರಲ್ಲ, ಸುಮ್ನೆ ಇರು ಅಂತೇಳಿ ಮೊಮ್ಮಗಳು ಹೇಳ್ತಾವಳೆ. ಹಂಗೆ ಹೀರೋಯಿನ್ ಬಂದು ಹೇಳಿದ್ಲು, ತಾತ ನಾವೇನ್ ನಿಮ್ಮನ್ನ ಹಿಂಸೆ ಕೊಡಕ್ ಬಂದಿಲ್ಲ, ನಾವು ನಿಮ್ ತರನೇ ಅಲ್ವಾ, ಹಂಗೆ ಈ ನೆಲ ತೊಡ್ಕೊಂಡು ಕೆಳಗಡೆ ಹೋಗೋಣ, ನಮ್ಗೆ ಯಾವ್ದಾನ ಒಂದು ಕ್ಲೂ ಸಿಗುತ್ತೆ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ತಾತಪ್ಪ ಸ್ವಲ್ಪ ಒಪ್ಕೊಂಡ್ಬಿಟ್ಟ. ತಿರ್ಗಾ ತಾತಪ್ಪನ ಮನೆನೆಲ್ಲ ತೋಡಿದ್ರು. ತಿರ್ಗಾ ಕೆಳಗಡೆ ಬಂದ್ರು. ಇದು ಈ ಮನೆ ಓನರ್. ಅಲ್ಲಿ ನೋಡ್ತಾರೆ, ಅವನಿಗೆ 2 ಕೈಯೇ ಇಲ್ಲ ರೀ. ಅದನ್ನ ನೋಡಿ ಎಲ್ಲರಿಗೂ ವಾಂತಿ ಬರಂಗ್ ಆಗ್ತಾ ಇದೆ. ಅವರಿಬ್ರು ಗಂಡ ಅಂತಿದ್ರಲ್ಲ, ಅದ್ರಲ್ಲಿ ಗಂಡನೇ ಅದನ್ನ ನೋಡ್ತಾ ನನ್ನ ಹೆಂಡತಿಗೆ ವಾಂತಿ ಬರಂಗ್ ಆಗ್ತಿದೆ ಅಂತ ತಿರ್ಗಾ ನೆಲನ ತೋಡ್ತಾವನೆ. ನೆಲ ತೋಡ್ತಾ ಇದ್ದಂಗೆನೆ ಆ ಸೀಲಿಂಗ್ ಮುರ್ಕೊಂಡು ಹಂಗೆ ನಮ್ ಹೀರೋ ಒಳಗಡೆ ಬಿದೋದ. ಅವನ ಹೆಂಡತಿನ ಬಂದ್ಬಿಟ್ಟು, ರೀ ನಿಮ್ಗೇನು ಆಗಿಲ್ಲ ತಾನೆ ರೀ, ಎದೋಳ್ರಿ, ಹಲೋ ಇದೀರಾ ಅಂತ ಹೀರೋಯಿನ್ ಕೇಳ್ತಾವಳೆ. ಅವನು ಹಂಗೆ ಕಣ್ಣು ಬಿಟ್ಟ. ಈ ಕಡೆ ತಾತ
ಮೊಮ್ಮಗಳನ್ನ ತೋರಿಸ್ತಾರೆ. ಮೊಮ್ಮಗಳು ಕರಿತಾವಳೆ, ತಾತ ಬಾ ತಾತ ನೀನೇನ್ ಮಾಡ್ತೀಯಾ ಇಲ್ಲಿ ಅಂತ. ಇಲ್ಲಮ್ಮ ನನ್ ಕೈಲೆಲ್ಲ ಜಂಪ್ ಎಲ್ಲ ಮಾಡಕ್ಕಾಗಲ್ಲ, ನೀನು ಹೋಗ್ಬಾ ಆರಾಮಾಗಿ ಅಂತ ತಾತ ಹೇಳ್ತಾವ್ರೆ. ಬಟ್ ಮೊಮ್ಮಗಳು ಬಿಡ್ತಾ ಇಲ್ಲ. ಬಾ ತಾತ ಏನು ಆಗಲ್ಲ ಅಂತೇಳಿ ಮೊಮ್ಮಗಳು ತಾತನ್ನ ಕರ್ಕೊಂಡು ಕೆಳಗಡೆ ಬರ್ತಾಳೆ. ಇವಾಗ ನೆಲ ಹೊಡ್ಕೊಂಡ್ ಬಂದ್ರಲ್ಲ, ಆ ಮನೆಯಿಂದ ಒಬ್ಬ ಬಂದ. ಹಲೋ ನಮಸ್ಕಾರ, ಚೆನ್ನಾಗಿದ್ದೀರಾ, ನೀವೆಲ್ಲ ಟಾಪ್ ಫ್ಲೋರ್ ಇದ್ದೀರಾ ಅಂತ ಕೇಳ್ತಾವನೆ. ಅದಕ್ಕೆ ನಮ್ಮ ಹೀರೋಯಿನನು ನೀವ್ ಯಾರು, ನಿಮ್ಮ ನೋಡಿಲ್ವಲ್ಲ ಇದುವರೆಗೂ ಅಂತ ಕೇಳ್ತಾವ್ರೆ. ಅವನು ಹೌದಮ್ಮ, ಈ ಮನೇಲಿ ಬಾಡಿಗೆಗಿದ್ನಲ್ಲ ಅವ್ನ ಫ್ರೆಂಡೇ ನಾನು, ಅವನು ಇಲ್ಲೇ ರೂಮ್ ಅಲ್ಲಿ ಮಲಗವನೆ ಅಂತ ಹೇಳ್ತಾನೆ. ನೋಡಿದ್ರೆ ಅವನು ಮಲಗಿರೋ ತರ ಇಲ್ಲ. ಏನಿದು, ಏನಕ್ಕೆ ಈ ತರ ಗೋಡೆ ಇದೆ ಅಂತ ನಮ್ ಹೀರೋಯಿನ್ ಎಲ್ಲ ಕೇಳ್ತಾವ್ರೆ. ಅದಕ್ಕೆ ಆ ಜುಟ್ಟು ಬಿಟ್ಟಿರೋನು ಹೇಳ್ತಾನೆ, ನಿಮ್ಗೆಲ್ಲ ಯುದ್ಧ ಅಂದ್ರೆ ಗೊತ್ತಿಲ್ವಾ ನಿಮಗೆ, ಯುದ್ಧ ಬಂದು ತುಂಬಾ ಜನ ಸಾಯ್ತಾರಲ್ಲ, ಅದಕ್ಕಾಗಿ ನಮ್ ದೇಶದಲ್ಲಿ ಯಾರು ಸಾಯ್ಬಾರ್ದಂತ ಈ ತರ ಕಂಡಿಡ್ದೇವ್ರ ಅಂತ ಆ ಜುಟ್ಟು ಬಿಟ್ಟಿರೋನು ಹೇಳ್ತಾವನೆ. ಹಂಗೆ ಈ ಕಡೆ ಆ ಮೊಮ್ಮಗಳನ್ನ ತೋರಿಸ್ತಾರೆ. ಮೊಮ್ಮಗಳು ಅಲ್ಲಿ ಪೇಪರ್ ಅಲ್ಲಿ ಏನೇನೋ ಗೀಚಿಕವನೇನು ಅದನ್ನ ಒಂಥರ ನೋಡ್ತಾ ಇದೆ. ಹುಡುಗಿ ಜುಟ್ಟು ಬಿಟ್ಟಿರೋನು ಬಂದ, ನೀನ್ ಅನ್ಕೊಂಡಂಗಲ್ಲಮ್ಮ ಇದೇನು ABCD ಅನ್ಕೊಂಡ, ಇದ್ರಲ್ಲಿ ತುಂಬಾ ಕೋಡ್ಗಳಿದೆ, ಅದನ್ನೆಲ್ಲ ಕಂಡುಹಿಡಿಬೇಕಂದ್ರೆ ಸಖತ್ತು ಕಷ್ಟ ಅಂತ ಆ ಜುಟ್ಟು ಬಿಟ್ಟಿರೋನು ಹೇಳ್ತಾವನೆ. ಈ ಕಡೆ ಹೀರೋಯಿನು ಗಂಡ ಎಂತಿ ತಾತ ಎಲ್ಲ ಸರಿ ಸರಿ ನಮಗೆ ಯಾಕೆ, ಇವ್ನೇನಾರೋ ಮಾಡ್ಕೊಳ್ಳಿ ನಡೀರಿ ಹೋಗೋಣ ಅಂತ ಈ ಕಡೆ ತಿರುಗ್ತಾವ್ರೆ. ಇನ್ನೇನು ಆ ಜುಟ್ಟು ಬಿಟ್ಟಿದ್ದಾನಲ್ಲ ಆ ಮನೆ ನೆಲನು ಒಡ್ಕೊಂಡು ಸೀದಾ ಇವರು ಬೇಸ್ಮೆಂಟ್ ಗೆ ಬಂದು ಸೇರಿದ್ರು. ಗಂಡ ಬೇರೆ ಹೇಳ್ತಾವನೆ, ಸೂಪರ್ ಗುರು, ಸಖತ್ ಕೆಲಸ ಮಾಡ್ದೆ ನೀನು, ಹೆಂಗೋ ಎಲ್ಲ ಎಸ್ಕೇಪ್ ಆದ್ವಿ ಅಂತ ಗಂಡ ಹೇಳ್ತಾವನೆ. ಹಂಗೆ ಮೇಲ್ಗಡೆ ಆ ಜುಟ್ಟು ಬಿಟ್ಟಿರೋನು ತೋರಿಸ್ತಾರ್ರಿ. ಒಂಥರ ಇವ್ರನ್ನ ಗುರಾಯಿಸ್ತಾವನೆ. ಬಟ್ ಸ್ವಲ್ಪ ನಗುತ್ತಾನವನು. ಹೆಂಗೋ ಬೇಸ್ಮೆಂಟ್ ಡೋರು ಓಪನ್ ಮಾಡಿ ನೋಡಿದ್ರು ನಮ್ ಹೀರೋಯಿನ್ಗೆ ಅಷ್ಟೊಂದು ಶಾಕು. ಯಾಕಪ್ಪ ಅಂದ್ರೆ ಆ ಕಬ್ಬಣದ್ದು ಕಾಂಪೌಂಡ್ ಅಲ್ಲೂ ಐತೆ. ಅದನ್ನ ನೋಡಿ ಗಂಡ ಬೇರೆ ತಲೆ ಕೆಡ್ಸ್ಕೊಂತಾವನೆ. ಲವ್ ಏನ್ರೋ ಇದು, ಎಲ್ಲಾ ಕಡೆನೂ ಕಾಂಪೌಂಡ್ ಇದೆಯಲ್ಲೋ, ನಾವ್ ಹೆಂಗ್ರೋ ಆಚೆ ಹೋಗೋದಂತ ಬಡ್ಕೊಂತಾವನ ಅವನು. ಹಂಗೆ ಕೈಯಲ್ಲಿ ಕೊಡ್ಲಿ ಎತ್ಕೊಂಡು ಆ ಕಾಂಪೌಂಡ್ ನ ಹೊಡಿಯಕ್ ಹೋಯ್ತಾನೆ. ಬಟ್ ಹೀರೋ ಲವ್ ಬೇಡ ಕಣೋ, ಅದೆಲ್ಲ ವೇಸ್ಟ್, ಕೊಡ್ಲಿ ನಮ್ಗೆ ಬೇಕಾಗುತ್ತೆ, ಹೇಳೋ ಮಾತು ಕೇಳು ಅಂತ ಬಡ್ಕೊಂತಾವನೆ. ಗಂಡ ಕೇಳ್ತಾ ಇಲ್ಲ. ಅದಕ್ಕಾಗಿ ತಾತಪ್ಪ ಗನ್ ಎತ್ತಿ ಅವನ್ ತಲೆಲಿಟ್ಟ, ಅವ್ರು ಹೇಳೋ ಮಾತು ಕೇಳು ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಸರಿನಯ್ಯ ತಾತಪ್ಪ ಏನು ಮಾಡ್ಬೇಡ ಸುಮ್ನೆ ಇರು ಅಂತ ಹೇಳಿ ಆ ಕೊಡ್ಲಿನ ನಮ್ ಹೀರೋ ಕೈಯಲ್ಲಿ ಕೊಡ್ತಾನೆ. ಆ ತಾತಪ್ಪನು ಗನ್ ಇಕ್ಕೊಂತಾರೆ. ಈ ಹುಡುಗ ಸುಮ್ನೆ ಇರ್ನಾರ್ದೆ ಆ ಗನ್ ಎತ್ಕೊಂಡು ಢಮ 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 ಅಂತ ಆ ಗೋಡೆಗೆ ಶೂಟ್ ಮಾಡ್ತಾನೆ. ಆ ಬುಲೆಟ್ ಹೋಗ್ಬಿಟ್ಟು ಆ ಗೋಡೆ ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಅವಾಗ್ಲೇ ಕೀ ಹಾಕ್ದಾಗ ಏನಾಯ್ತು ಗೊತ್ತಲ್ಲ, ಅದು ನಮ್ ಹೀರೋ ಗೊತ್ತು, ಟಕ್ಕಂತ ಬಗ್ರಿ ಅಂತಾನೆ. ಎಲ್ಲಾರು ಸ್ವಲ್ಪ ವಯಸ್ಸಿರೋರು ಟಕ್ ಟಕ್ ಅಂತ ಬಗ್ಬಿಟ್ರು. ತಾತಪ್ಪ ಬೊಗ್ಗಿರಲ್ಲ. ಆ ಬುಲೆಟ್ ಹಂಗೆ ರಿವರ್ಸ್ ಬಂದು ತಾತಪ್ಪನ ಮಟಾಶ್ ಮಾಡ್ಬಿಡ್ತು. ಮೊಮ್ಮಗಳು ಗೊಳು ಅಂತ ಹತ್ಕೊಂತಾಳೆ. ಮೊಮ್ಮಗಳು ಮಡಿಲಲ್ಲೇ ತಾತನ ಪ್ರಾಣ ಅಬೇಸ್. ತಿರ್ಗಾ ಎಲ್ಲಾರು ಆ ಜುಟ್ಟು ಬಿಟ್ಟನಲ್ಲ ಅವನ್ ರೂಮ್ಗೆ ಬರ್ತಾರೆ. ಎಲ್ಲಾರು ಕೂತ್ಕೊಂಡು ಅಳ್ತಾವ್ರೆ. ಗಂಡನು ಈ ಕಡೆ ಅಯ್ಯೋ ತಪ್ಪು ಮಾಡ್ದಲ್ಲಪ್ಪ ದೇವ್ರೇ ಅಂತ ಅಳ್ತಾನ ಅವನು. ಮೊಮ್ಮಗಳು ಅಳ್ತಾವಳೆ. ಆ ಜುಟ್ಟು ಬಿಟ್ಟಿರೋನು ಕೇಳ್ತಾನೆ, ಏನು ಎಲ್ಲ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡಿದೀರಾ ಅಂತ. ಅಲ್ಲಿ ಹೀರೋಯಿನ್ ಸ್ವಲ್ಪ ಮಾತಾಡ್ಕೊಂತಾರೆ. ಯಾಕಂದ್ರೆ ಇವನು ಯಾವಾಗ ನೋಡಿದ್ರು ಕೆಲ್ಸ ಅಂತ ಅಳಿತಾ ಇದ್ದಾರೆ. ಅವಳು ಪ್ರೆಗ್ನೆಂಟ್ ಆಗಿದ್ಲು, ಮಗುನು ಪಾಪ ಬದುಕಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಆ ಮಗುನ ತೋರ್ಸು ಇಲ್ಲ ಅವರು, ಅವಳ ಜೊತೆನೆ ಇರಲ್ಲ ಜಾಸ್ತಿ ಹೊತ್ತು ಇವನು. ಅದ್ರ ಬಗ್ಗೆ ನೆನ್ಸ್ಕೊಂಡು ಗೊಳು ಅಂತ ಹತ್ಕೊಂತಾಳೆ. ಇವನು ಜಗಳ ಮಾಡ್ತಾನ ಅವಳ ಹತ್ರ. ಹೌದು ಕಣೆ, ಕೆಲಸ ಮಾಡ್ಬೇಕು, ಕೆಲಸ ಮಾಡದೇ ಇದ್ರೆ ನಾನೇನು ಕೆಲಸ ಮಾಡಿ ದುಡ್ಡನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಹಾಕೊಂಡಿದ್ದೀನಿ, ನಿನಗೋಸ್ಕರ ಮಗುಗೋಸ್ಕರ ತಾನೇ ಕಷ್ಟ ಬೀಳ್ತಾ ಇದೀನಿ ಅಂತ ಗಂಡ ಹೇಳ್ತಾವನೆ. ಎಲ್ಲೋ ಇದೆ ಮಗುನೇ ಇಲ್ವಲ್ಲ ಕೊನೆಗೆ ಅಂತ ಆ ಲೇಡಿ ಹೇಳ್ತಾವ್ರೆ. ಮಗು ಹೆಸರು ಹೇಳಿದ ತಕ್ಷಣ ನಮ್ ಹೀರೋನು ಪಾಪ ಸೈಲೆಂಟ್ ಆಗೋದ. ಹಂಗೆ ಈ ಕಡೆ ಜುಟ್ಟು ಬಿಟ್ಟಿರೋನ ತೋರಿಸ್ತಾರೆ. ಕುಂತ್ಕೊಂಡು ಏನೋ ಊಟ ಮಾಡ್ತಾರಂಗ ಅವನೇ. ಎಲ್ಲಾರು ಏನಾರು ಕ್ಲೂ ಸಿಗುತ್ತಾ ಅಂತೇಳಿ ಒಂದೊಂದ್ ಕಡೆ ಹುಡುಕ್ತಾವ್ರೆ. ಬಟ್ ಆ ಹುಡುಗಿ ಏನೋ ಕಂಡಿಡ್ದಿರಂಗ ಅವಳೇ ರೀ. ಅದಕ್ಕೆ ಆ ಬೋರ್ಡನ್ನ ಆ ಜುಟ್ಟು ಬಿಟ್ಟಿರೋನ ಹಂಗ್ ಗುರಾಯಿಸ್ತಾವಳೆ. ಈ ಕಡೆ ಆ ಗಂಡನ್ಗುನು ಯಾವ್ದೋ ಒಂದು ಡಿವೈಸ್ ಸಿಕ್ತು, ಅದನ್ನ ತಗೊಂಡ್ಬಂದು ಹೀರೋ ತರ ಕೊಡ್ತಾನೆ. ಇದ್ರಲ್ಲಿ ತುಂಬಾ ಕೋಡ್ ಇದೆಯಲ್ಲ, ಇದನ್ನ ಹೆಂಗ್ ಸ್ಕ್ರಾಚ್ ಮಾಡೋದ ಅಂತೇಳಿ ನಮ್ ಹೀರೋ ಈ ಕಡೆ ಯೋಚನೆ ಮಾಡ್ತಾ ಅವನೇ. ನಮ್ ಹೀರೋನು ಅದರಲ್ಲಿ ಏನೇನೋ ಮಾಡಿ ಸ್ವಲ್ಪ ಟ್ರೈ ಮಾಡ್ತಾನೆ. ನೋಡಿದ್ರೆ ಒಂದು ಡೋರ್ ಓಪನ್ ಆಯ್ತು. ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಫುಲ್ಲು CCTV ಫುಟೇಜ್ಗಳಿದೆ. ಅದನ್ನ ನೋಡಿ ಗಂಡನ್ಗೆ ಅಷ್ಟೊಂದು ಶಾಕು. ನಾವೆಲ್ಲ ಏನು ಇಲ್ಲಿ ತರಾನಾ, ಇದನ್ನೆಲ್ಲ ಆ ಸೌಕರ್ಯಗಳು ಬೆಟ್ಟಿಂಗ್ ಏನ ಕಟ್ಕೊಂಡು ನೋಡ್ತಾವ್ರನಯ್ಯ ಅಂತ ಗಂಡ ಹೇಳ್ತಾವನೆ. ನಮ್ ಹೀರೋನು ಆ ಸಿಸ್ಟಮ್ ಮುಂದೆ ಕುತ್ಕೊಂಡ್ರು. ಅದ್ರಲ್ಲಿ ನೋಡಿದ್ರೆ ಎಲ್ಲ ಮನೇಲೂ ಬೆಳಗ್ಗೆಯಿಂದ ಏನಾಯ್ತು ಎಲ್ಲ ರೆಕಾರ್ಡಿಂಗ್ ಇದೆ. ಅದರಲ್ಲಿ ಇದು ಹೆಂಗ್ ರೆಕಾರ್ಡ್ ಮಾಡ್ತಾರೆ ಅನ್ಬಿಟ್ಟು ಅದೇ ಈ ಫೈರ್ ಅಲ್ಲ ಆದ್ರೆ ಟಕ್ ಅಂತ ನೀರು ಬರುತ್ತಲ್ಲ, ಆ ಡಿವೈಸ್ ನ ಬಿಚ್ ನೋಡ್ತಾನೆ. ಅದರಲ್ಲಿ ಒಂದು ಕ್ಯಾಮ್ರಾ ಇದೆ. ತಿರ್ಗಾ ಇನ್ನೊಂದು ಡಿವೈಸ್ ಬಿಚ್ ನೋಡ್ತಾನೆ, ಅದರಲ್ಲೂ ಕ್ಯಾಮ್ರಾ ಇದೆ. ಹಂಗಂದ್ರೆ ಈ ಕ್ಯಾಮ್ರಾ ಇಟ್ಬಿಟ್ಟು ನಮ್ಮನ್ನ ಯಾರೋ ವಾಚ್ ಮಾಡ್ತಾವ್ರೆ ಅಂತೇಳಿ ನಮ್ ಹೀರೋಗೆ ಒಂದು ಡೌಟ್. ಈ ಕಡೆ ಹಂಗೆ ಆ ಹುಡುಗಿನ ತೋರಿಸ್ತಾರೆ. ಹುಡುಗಿ ಯಾವ್ದೊಂದು ಪೇಪರ್ ಅಲ್ಲಿ ಏನೋ ನೋಡಿದ್ಲು. ಹಂಗೆ ಅಲ್ಲಿ ಪಕ್ಕದಲ್ಲಿ ಮಲಗವನಲ್ಲ, ಅದೇ ಈ ಮನೇಲಿ ಬಾಡಿಗೆಗಿದ್ನಲ್ಲ ಅವನು, ಅವನ ಹತ್ರ ಹೋಗಿ ಆ ಟಿ ಶರ್ಟ್ ನ ಹಿಂಗೆ ಎತ್ತು ನೋಡ್ತಾರೆ. ನೋಡಿದ್ರೆ ಕತ್ತಿಸ್ಕಿ ಸಾಯಿಸಿದ್ದಾರೆ. ಹಂಗಾರೆ ಸಾಯಿಸಿರೋದು ಯಾರು, ಆ ಜುಟ್ಟು ಬಿಟ್ಟಿರೋನು. ಅವನು ಹಂಗೆ ಹಿಂದೆನೆ ಬಂದ. ಹಂಗೆ ಈ ಕಡೆ ತೋರಿಸ್ತಾರೆ. ಇವ್ರಿಗೇನೋ ಸೌಂಡ್ ಆಯ್ತು. ಹೋಗ್ ನೋಡಿದ್ರೆ ಆ ಹುಡುಗಿನ ಆ ಜುಟ್ಟು ಬಿಟ್ಟಿರೋನು ಕೊಲೆನೆ ಮಾಡ್ಬಿಟ್ಟಿದ್ದಾನೆ. ಆ ಹುಡುಗಿ ಒಂದು ಕ್ಲೂ ಕಂಡಿಡಿತಾಳೆ. ಆ ಪೇಪರ್ನ ಅವನು ಸುಟ್ಟು ಹಾಕ್ಬಿಡ್ತಾನೆ. ಆ ಗಂಡನು ಲೇ ನನಗೆ ಗೊತ್ತು ಕಣೋ ನೀನ್ ದೊಡ್ಡ ಕಳ್ಳ ಇರ್ಬೇಕು ಅಂತ, ಅವಾಗ್ಲಿಂದ ಡೌಟ್ ನಿನ್ ಮೇಲೆ ನನಗೆ ಅಂತ ಆ ಗಂಡ ಹೇಳ್ತಾವನೆ. ಇನ್ನು ಬಿಡ್ತಾನ. ಜುಟ್ಟು ಬಿಟ್ಟಿರೋನು ನಮ್ ಹೀರೋನ ಗಂಡನ್ನ ಎಲ್ಲಾರನು ಹೊಡೆದು ನೀಟಾಗಿ ಮಲಗಿಸ್ತಾನೆ. ನಮ್ ಹೀರೋಯಿನ್ ಹಂಗೆ ನೋಡ್ತಾವನೆ. ಢಮಾರ್ ಅಂತ ತಲೆಗೊಂದು ಬಿತ್ತು. ಹಂಗೆ ಅವನ್ನ ಕಟ್ಟಾಕಿದ್ರು. ಅವನ್ ಬ್ಯಾಗ್ ಅಲ್ಲಿ
ಏನೇನಿದೆ ಸಾಮಾನ್ ಚೆಕ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಏನು ಸಿಕ್ಕಲ್ಲ ಅವ್ರಿಗೆ. ಆ ಸುಟ್ಟಾಕಿರೋ ಪೇಪರ್ ನ ನಮ್ಮ ಹೀರೋಯಿನ್ ಎತ್ತಿ ನೋಡ್ತಾಳೆ. ಇಲ್ಲ ಆ ಹುಡುಗಿ ಏನೋ ಕಂಡಿಡಿದ್ಲು, ಅದಕ್ಕೆ ಇವನು ಆ ಹುಡುಗಿನ ಕೊಲೆ ಮಾಡಿದಾನಂತ ಹೀರೋಯಿನ್ ಹೇಳ್ತಾವಳೆ. ತಿರ್ಗಾ ನಮ್ಮ ಹೀರೋ ಅವನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಕೇಳ್ತಾವನೆ, ಹೇಳು ಇಲ್ಲಿಂದ ಆಚೆ ಹೋಗೋದು ಹೆಂಗೋ, ಪ್ಲೀಸ್ ಕಣೋ ಹೇಳು ಅಂತ. ಬಟ್ ಜುಟ್ಟು ಹೇಳ್ತಾ ಇಲ್ಲ ಅವನು. ದೇಶ ನಮಗೋಸ್ಕರ ಏನೇನೆಲ್ಲ ಮಾಡ್ತಾ ಇದೆ ನೋಡು, ಅಲ್ಲಲ್ಲಿ ಯುದ್ಧ ಅದು ಇದು ಆಗತ್ತೆ ಅಂತ ತಾನೆ ಸುತ್ತ ಕಾಂಪೌಂಡ್ ಹಾಕೋರೆ, ಆರಾಮಾಗಿರೋ ಅಂತ ಜುಟ್ಟು ಬಿಟ್ಟಿರೋನು ಹೇಳ್ತಾವನೆ. ಬಟ್ ಹೀರೋ ಕೇಳ್ತಾ ಇಲ್ಲ, ಪಕ್ಕದಲ್ಲಿ ಶೂಟ್ ಮಾಡ್ತಾನೆ. ಅದಕ್ಕೆ ಆ ಜುಟ್ಟು, ಲೇ ಈ ಪಟಾಕಿ ಸೌಂಡ್ ಎಲ್ಲ ಬೇಜಾನ್ ಕೇಳಿದೀನಿ ಕಣೋ, ನಾನು ಹೇಳಲ್ಲ ಅಂತ ಜುಟ್ಟು ಬಿಟ್ಟಿರೋನು ಹೇಳ್ಬಿಡ್ತಾನೆ. ಗಂಡನೋ ಬಿಡ್ತಾ ಇಲ್ಲ ಅವನ, ಲೇ ಹೇಳೋ ಅಂತ ಮಕ್ಕದ ಮೇಲೆ ಹೊಡಿತಾವನೆ. ನಮ್ ಹೀರೋನೆ, ಲೇ ಅವನ ಸಾಯಸ್ ಗೀಸ್ಬಿಟ್ಟು ಕಣೋ, ಆಮೇಲೆ ನಾವು ಪರ್ಮನೆಂಟ್ ಆಗಿ ಆಚೆ ಹೋಗಲ್ಲ ಅಂತ ಸ್ವಲ್ಪ ಅವನ್ನ ಸಮಾಧಾನ ಮಾಡ್ತಾರೆ. ನಮ್ ಹೀರೋನು ಸೀದಾ ಬಂದ್ರು, ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರು. ಹಂಗೆ ಈ ಮನೇಲಿ ನಡೀತು ಅನ್ಬಿಟ್ಟು ಬೆಳಗ್ಗೆಯಿಂದ ವಿಡಿಯೋ ಹಾಕಿ ನೋಡ್ತಾರೆ. ಈ ಜುಟ್ಟು ಬಿಟ್ಟಿರೋನು ಮನೆ ಒಡೆ ಬಂದಲ್ಲ, ಅವನ ಫೋನ್ ನ ಒಡತಿ ಬಿಸಾಕಿಡ್ತಾನೆ. ಅದನ್ನ ನೋಡಿ ಅವನ ಫೋನ್ ನನಗ್ ಬೇಕು ಅಂತ ಆ ಫೋನ್ ನ ಸ್ವಲ್ಪ ಆಪರೇಷನ್ ಮಾಡ್ತಾವ್ರೆ. ಹೆಂಗೋ ಆ ಡೋರ್ ಓಪನ್ ಮಾಡಕ್ಕೆ ಒಂದ್ ಲೈಟ್ ಆಗಿ ಒಂದು ಕ್ಲೂ ಸಿಕ್ತು. ಏನಪ್ಪ ವಿಷಯ ಅಂದ್ರೆ ಆ ಡೋರ್ ಓಪನ್ ಮಾಡಕ್ಕೆ ಒಂದು ಆಪ್ ಇನ್ಸ್ಟಾಲ್ ಮಾಡಬೇಕು. ಇವ್ರು ಸಕ್ಸಸ್ಫುಲ್ ಆಗಿ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ರು. ಮೇಲ್ಗಡೆ ಹೋಗಿ ಆ ಕಾಂಪೌಂಡ್ ಮುಂದೆ ನಿಂತ್ಕೊಂಡು ಸೀದಾ ಆ ಫೋನ್ ನ ಆನ್ ಮಾಡ್ತಾರೆ. ಅದ್ರಲ್ಲಿ ಒಂದು 4 ಲೈಟ್ ಬಂದೈತೆ. ಆ ಲೈಟ್ ನ ಒಂದೊಂದೇ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡ್ತಾ ಹಿಂದ್ಗಡೆ ಟಾರ್ಚ್ ಲೈಟ್ ಅನ್ನು ಬ್ಲಿಂಕ್ ಆಗ್ತಾ ಇದೆ. ಅಲ್ಲಿ ನೋಡ್ರಿ ಕಾಂಪೌಂಡ್ ಓಪನ್ ಆಗೋಯ್ತು ರೀ. ನಮ್ ಹೀರೋ ಮುಖದಲ್ಲಿ ಅಷ್ಟೊಂದು ತೇಜಸ್ಸು, ಹೆಂಗೋ ಕಾಂಪೌಂಡ್ ಓಪನ್ ಆಯ್ತಲ್ಲಪ್ಪ ಅಂತ. ಆ ಎಂತಿ ಇದ್ಲಲ್ಲ ಇನ್ನೊಬ್ಳು, ಅವಳು ಹೋಗ್ಬಿಟ್ಟು ಸ್ವಲ್ಪ ಕೈ ಇಡ್ತಾಳೆ. ನೋಡಿದ್ರೆ ಕೈ ಹಂಗೆ ಒಳಗಡೆ ಹೋಗ್ತಾ ಇದೆ. ಈ ಕಡೆ ಗಂಡನ್ ಬೇರೆ ತೋರಿಸ್ತಾರೆ. ಏನಪ್ಪಾ ನನ್ನ ಎಂತಿ ಹೋಯ್ತಾವಳ, ಓಕೆ. ಆ ಕಡೆ ಜುಟ್ಟುನು ಹೇಳ್ತಾವನೆ, ಬೇಡ ಕಣೋ ಆ ಡೋರ್ ಓಪನ್ ಮಾಡ್ಬೇಡ್ರಿ, ಎಲ್ಲರೂ ಸಾಯ್ತೀರಾ ಅಂತ. ಸುಮ್ನೆ ಇರೋ, ಹೆಂಗ ನನ್ನ ಎಂತಿ ಹೋಗ್ಲಿ ಅಂತ ಗಂಟ ಪಾಪ ಖುಷಿಯಾಗಿ ಹೇಳ್ತಾವನೆ. ಇದ್ದಕ್ಕಿದ್ದಂಗೆ ಎಂತಿ ಬಡ್ಕೊಂತಾವಳೆ, ನನ್ ಕೈನ ಅದು ಒಳಗಡೆ ಎಳಿತಾ ಇದೆ, ನಾನು ಎಳಿರಿ ಕಾಪಾಡ್ರಿ ಅಂತ. ಇವರು ಹೋಗಿ ಆ ಹುಡುಗಿನ ಎಳಿತಾರೆ. ನೋಡಿದ್ರೆ ಅದು ಕಾಲ್ ನಾನು ಎಳ್ಕೊಂತಾ ಇದೆ. ಹಂಗೆ ಆ ಗೇಟು ತಿರ್ಗಾ ನಾರ್ಮಲ್ ಆಗಿ ಕಲ್ಲು ತರಾನೇ ಕಬ್ಬಣ ತರಾನೇ ಆಗ್ತಾ ಇದೆ. ಇವರು ಎಳ್ದಷ್ಟು ಎಳಿತಾರೆ, ಬಟ್ ಆಗಲ್ಲ. ಹಂಗೆ ಆ ಹುಡುಗಿ 2 ಓಳ್ ಆಗ್ಬಿಟ್ರು ರೀ. ಅದನ್ನ ನೋಡಿ ನಮ್ ಹೀರೋಗೆ ಅಷ್ಟೊಂದು ಶಾಕು. ಗಂಡ ಈ ಕಡೆ ನೋಡ್ತಾನೆ, ಏನೋ ನನ್ನ ಹೆಂಡತಿ ಸತ್ತೋದ್ಲಾ, ಅವಳು ಇಲ್ದಿರೋ ಪ್ರಪಂಚದಲ್ಲಿ ನನಗೇನ್ ಕೆಲಸ ಅಂತೇಳಿ ಢಮ್ ಅಂತ ಶೂಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ ಪಾಪ ಅವನು. ಈ ಕಡೆ ಆ ಚುಟ್ಟು ಬಿಟ್ಟಿದ್ನಲ್ಲ ಅವನನ್ನು ಢಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇವಾಗ ನಮ್ ಹೀರೋಗೆ ಪಾಪ ಬುದ್ಧಿ ಬಂತು. ಎಂತಿ ಹತ್ರ ಹೇಳ್ತಾವನೆ, ಹೆಂಗೋ ಬೆಳಗ್ಗೆಯಿಂದ ನಿನ್ ಜೊತೆಲೆ ಇದೀನಲ್ಲ, ಸಖತ್ ಖುಷಿ ಆಯ್ತು, ಇನ್ಮೇಲೆ ಸತ್ರು ನನಗೇನು ಫೀಲಿಂಗ್ ಇಲ್ಲ ಅಂತ ಗಂಡ ಹೇಳ್ತಾವನೆ. ಎಂತಿನೋ ನಡೀರಿ, ಆಗಿದ್ದಾಗ್ಲಿ ಇನ್ನೂ ಸರಿ ಟ್ರೈ ಮಾಡೋಣ ಅಂತೇಳಿ ಸೀದಾ ಆ ಬಾಕ್ಲ ಹತ್ರ ಹೋಯ್ತಾರೆ. ಆ ಕೋಡನ್ನು ಓಪನ್ ಮಾಡ್ತಾರೆ. ಅದು ಒಂದ್ ನಂಬರ್ ಒತ್ತಾ ಅಷ್ಟು ಸರಿ ಆ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಎಂತಿಗೆ ಒಂದ್ ಐಡಿಯಾ ಬಂತು, ರೀ ಬೆಳಗ್ಗೆ ಇವ್ರು ಒಳಗಡೆ ಬಂದ್ರಲ್ಲ, ಆ ಡೋರ್ ನ ಹೆಂಗ್ ಓಪನ್ ಮಾಡಿದ್ರು, ನಡೀರಿ CCTV ಕ್ಯಾಮರಾ ನೋಡೋಣ ಅಂತೇಳಿ ತಿರ್ಗಾ ಅಲ್ಲಿ ಹೋಗ್ತಾರೆ. ನೀಟಾಗಿ ಆ ಫೋನ್ ನ ಇಕ್ಬಿಟ್ಟು ಅವನು ಲೈಟ್ ಬ್ಲಿಂಕ್ ಮಾಡ್ತಾನೆ. ಆ ಲೈಟ್ ಎಷ್ಟು ಸರಿ ಬ್ಲಿಂಕ್ ಆಯ್ತು ಅಂತ ನೀಟಾಗಿ ಇವರು ಮನಸ್ಸಲ್ಲಿ ಇಟ್ಕೊಂಡು ಮೇಲ್ಗಡೆ ಬರ್ತಾರೆ. ತಿರ್ಗಾ ಅದು ವರ್ಕೌಟ್ ಆಗಲ್ಲ. ತಿರ್ಗಾ ಕೆಳಗಡೆ ಹೋಗಿ ನೀಟಾಗಿ ಎಣಿಸ್ಕೊಂಡು ಈ ಸಲ ಬಂದು ಆ ಕಾಂಪೌಂಡ್ ಹತ್ರ ನೀಟಾಗಿ ಆ ಫೋನ್ ನ ಇಕ್ಬಿಟ್ಟು ಟಚ್ ಮಾಡ್ತಾನೆ. ಅದು ಫಸ್ಟ್ ಬಟನ್ ಮೇಲ್ಗಡೆ ಇದೆ. ಕರೆಕ್ಟ್ ಆಗಿ ಅದು 6-7 ಸರಿ ಬ್ಲಿಂಕ್ ಆಗುತ್ತೆ. ಇವರು ಅದೇ ತರ ಬ್ಲಿಂಕ್ ಆಯ್ತು. ತಿರ್ಗಾ ಡೋರು ಒಂಥರ ಪೋರ್ಟಲ್ ತರ ಹಂಗೆ ಓಪನ್ ಆಯ್ತು. ಈ ಕಡೆ ಜುಟ್ಟು ಬಿಟ್ಟಿರೋನು ಇನ್ನ ಸತ್ತಿಗಾರಿ, ಅಷ್ಟು ಬುಲೆಟ್ ತಗೊಂಡ್ರು ನೋಡಿ ನಾನು ಬದುಕವನವನು. ಹಂಗೆ ಹಗ್ಗ ಬಿಚ್ಕೊಂಡ್ಬಂದು ನಮ್ ಹೀರೋನ ಹಾಕೊಂಡು ಹೊಡಿತಾ ಬಿದ್ದವನೆ. ಹಂಗೆ ಆ ಮನೆ ಸೀಲಿಂಗ್ ಹೊಡ್ಕೊಂಡು ಕೆಳಗಡೆ ಬಿದ್ರು. ಹೆಂಗೋ ಹೀರೋಯಿನ್ ಸೀದಾ ಒಂದ್ ಕಡೆ ಓಡ್ತಾ ಬಿದ್ದವ್ರೆ. ಅವನು ಬಂದು ಅಟ್ಯಾಕ್ ಮಾಡ್ತಾನೆ. ಹೆಂಗೋ ಬಾಗ್ಲು ಮುಚ್ಕೊಂಡ್ಬಿಟ್ರು. ಆ ಬಾಗ್ಲು ಹೊಡ್ಕೊಂಡು ಹೊರಗಡೆ ಬಂದ್ಬಿಟ್ಟ ಅವನು. ಆ ಜುಟ್ಟು ನಮ್ ಹೀರೋ ಮೇಲೆ ಕುತ್ಕೊಂಡು ಇನ್ನೇನು ಚಾಕು ತಗೊಂಡು ಚುಚ್ಬೇಕು. ಹೆಂಗೋ ಒಂದು ಕೊಡ್ಲಿ ಇತ್ತಲ್ಲ, ಅದನ್ನೆತ್ತಿ ಅವನ್ ತಲೆ ಮೇಲೆ ಹಾಕ್ತಾರೆ ನಮ್ ಹೀರೋಯಿನ್. ಅದಕ್ಕೆ ನಮ್ ಹೀರೋ ಹೇಳಿದ್ದು, ಆ ಕೊಡ್ಲಿ ಬೇಕಾಗುತ್ತೆ ಇಟ್ಕೊಳ್ಳೋ ಅಂತ. ಇವ್ರು ಹೆಂಗೋ ಆ ಪೋರ್ಟಲ್ ಓಪನ್ ಆಯ್ತಲ್ಲ, ಅದ್ರಲ್ಲಿ ಹಂಗೆ ಆಚೆ ಬಂದ್ ನೋಡ್ತಾರೆ. ಇವ್ರ ಮನೆ ಮಾತ್ರ ಅಲ್ಲ ರೀ, ಇಡೀ ದೇಶದಲ್ಲಿರೋ ಮನೆ ಅಲ್ಲ, ಅದೇ ತರ ಒಂದು ಕಬ್ಬಣದ ಕಾಂಪೌಂಡ್ ಮನೆ ಫುಲ್ ಸುತ್ಕೊಂಡೈತೆ. ಅದನ್ನ ನೋಡಿ ಹೀರೋಯಿನ್ಗೆ ಅಷ್ಟೊಂದು ಶಾಕ್ ಆಗುತ್ತೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ತುಂಬಾ ಚೆನ್ನಾಗಿದೆ. ಏನ್ ಹೇಳಕ್ ಬಂದ್ರು ಈ ಮೂವಿಲಿ ಅನ್ಕೊಂತೀರಾ? ಹೌದು ರೀ, ಈ ತರ ಯುದ್ಧ ಆದಾಗ ಈ ತರ ಕಾಂಪೌಂಡ್ ಹಾಕ್ಬಿಟ್ರೆ ಯಾರು ಸಾಯಲ್ವಲ್ಲ, ಅದಕ್ಕಾಗಿ ಓಕೆ ಈ ಟೆಕ್ನಾಲಜಿ ನಮ್ ಜಮಾನಕ್ ಬಂದಿಲ್ಲ ಅಂದ್ರೂ ನಮ್ಮ ಮೊಮ್ಮಕ್ಕಳು ಜಮಾನಕ್ಕೆಲ್ಲ ಬಂದ್ರು ಬರ್ಬೋದು. ಬಂದ್ರೆ ಒಳ್ಳೇದೇ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಸೇಫ್ ಆಗಿರೋಣ ಅಂತ ಹೇಳ್ತಾ ಬಾಯ್. ಯುದ್ಧ ಮಾಡೋದೇ ಬೇಡ, ಏನಕ್ಕೆ ಯುದ್ಧ?